ಬೆಳ್ಳಂದೂರು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕೆಎಂ ಸಂದೇಶ್ ಅವರ ನೇತೃತ್ವದಲ್ಲಿ ಮಳೆಯಲ್ಲೂ ನಿರಂತರ ಪ್ರತಿಭಟನೆ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ದಿನೇಶ್ ಯಾದವ್ ಎಂಬ ಯುವಕ ಲಕ್ಷ್ಮಿ ಎಂಬ ಯುವತಿಗೆ ಮದುವೆಯಾಗುವುದಾಗಿ ನಂಬಿಸಿ ಕೊನೆಗೆ ಜಾತಿ ನಿಮ್ದು ಬೇರೆ ನಮ್ದು ಬೇರೆ ಎಂದು ಹೇಳಿ ನನ್ನ ತಾಯಿ ತಂದೆ ಒಪ್ಪುತ್ತಿಲ್ಲ ಎಂದು ಹೇಳಿ ಯುವತಿಗೆ ಮೋಸ ಮಾಡಿದ್ದಾನೆಂದು ಆರೋಪಿಸಿ ಬೆಳ್ಳಂದೂರು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಎಎಸ್ಎಸ್ಕೆ ರಾಜ್ಯಾಧ್ಯಕ್ಷರಾದ ಸಂದೇಶ್ ಅವರ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ವೇಳೆ ಮಾತನಾಡಿದ ಇವತ್ತಿನ ಲಕ್ಷ್ಮಿ, ದಿನೇಶ್ ಯಾದವ್ ಮತ್ತು ನಾನು ಸುಮಾರು 4 ವರ್ಷಗಳಿಂದ ಜೊತೆಗಿದ್ದೆವು. ಒಂದೇ ಗ್ರಂಥಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೆವು. ಈ ವೇಳೆ ದಿನೇಶ್ ನನ್ನನ್ನು ಮದುವೆಯಾಗುತ್ತೇನೆ ಎಂದು ನಂಬಿಸಿ ಈಗ ನಮ್ಮ ಜಾತಿಗಳು ಬೇರೆ ಬೇರೆ ಎಂದು ಹೇಳುತ್ತಿದ್ದಾನೆ. ದಿನೇಶ್ ಯಾದವ್ ನನ್ನನ್ನು ಮದುವೆಯಾಗುವ ತನಕ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ಲು. ಇನ್ನು ಮೌನ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಬಿಕ್ಕನಹಳ್ಳಿ ಕುಮಾರ್, ಯುವ ಘಟಕದ ಅಧ್ಯಕ್ಷರಾದ ಹೆಬ್ಬಗೋಡಿ ಭಾಸ್ಕರ್, ಪ್ರಶಾಂತ್ ಚಲಪತಿ, ಸಿದ್ದರಾಮಯ್ಯ, ಮಳ್ಳೂರು ವೆಂಕಟಸ್ವಾಮಿ, ಬಿಕೆ ಮಂಜುನಾಥ್, ಯಲ್ಲಪ್ಪ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ದಿನೇಶ್ ಯಾದವ್ ಅನ್ನೋನು ಪೊಲೀಸು. 4 ವರ್ಷದಿಂದ ನಮಗೆ ಪರಿಚಯ. 2 ವರ್ಷದಿಂದ ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ನನಗೆ ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಹೋಗ್ತಾ ಇಲ್ಲ, ಇನ್ಮೇಲೆ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳಿದ, ಟೈಮು ಕೊಟ್ಟಾಯಿತು, ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ಗೆ ಹೋದರೆ ಅಲ್ಲಿ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು ಒಪ್ಪಿಸ್ತೀನಿ, ಮನೇಲಿ ಒಪ್ಪಿಸ್ಕೊಂಡು ಮದುವೆ ಮಾಡ್ಕೊತೀನಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನಗೆ ಮದುವೆ ಮಾಡ್ಕೊತೀನಿ, ನಾನು ಮನೇಲಿ ಒಪ್ಪೇ ಇರಲಿ ಅಂತ ಹೇಳಿದ್ದ. ಇವಾಗ ಒಪ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ದಿನೇಶ್ ಯಾದವ್ ಯಾರು? ಪೊಲೀಸ್. ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಹುಡುಗ ಇದ್ದು ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿದ್ವಿ 4 ವರ್ಷದಿಂದ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ, 1.5-2 ವರ್ಷ ಆಯಿತು. 1.5-2 ವರ್ಷ ಆಯಿತು. ನಾವಿಬ್ಬರು ಅವನಾಗೆ ಬಂದು ಮದುವೆ ಮಾಡ್ಕೊತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ. ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಒಪ್ಪಿಲ್ಲ, ನಮ್ಮ ಜಾತಿ ಬೇರೆ ನಿಮ್ಮ ಜಾತಿ ಬೇರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಒಂದು ತಂದೆ ಮದುವೆ ಬೇಡ ಅಂತ ಜಾತಿ ಮತ್ತೆ ಅಪ್ಪ ಅಮ್ಮನ ತಗೊಂಡ್ಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ಮ ಮನೇಲಿ ನಮ್ಮ ಮನೆಯಲ್ಲಿ ಜಾತಿ ಬೇರೆ ಆದರೆ ಏನಂತ ಎರಡು ಒಂದೇ, ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ಥರ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೀಗೆ ಮಾಡ್ತಾರೆ. ಇವಾಗ ಅವ್ನು ಬರಬೇಕು, ಎಲ್ಲ ಇದ್ರು ಬರಬೇಕು, ಬಂದ್ಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ಬೇಕು. ಸಂದೇಶ ಮುಖಾಂತರ ಬಂದ್ರಿ ಸ್ಟೇಷನ್ಗೆ, ಏನು ಪೊಲೀಸರು ಏನು ಭರವಸೆ ಕೊಟ್ಟಿಲ್ಲ ಸರ್ ನನಗೆ. ನಾವು ಒಂದು ಮಾತು ತಿಳಿಸ್ತೀವಿ, ಅವರ ರಜೆದಲ್ಲಿದ್ದಾನೆ, 1 ವಾರ ರಜೆ ಅಂತ ಮೊನ್ನೆ ಹೇಳಿದ್ರು, ಇವಾಗ 1 ತಿಂಗಳು ರಜೆ ಇರ್ತಾನೆ ಅಂತ ಹೇಳ್ತಾರೆ. ಹೀಗೆ ಎಲ್ಲೊಂದು ಕಡೆ ಪೊಲೀಸ್ ಅಂದ್ರೆ ನಂಬಿಕೆ ಅಂತಾರೆ. ಆ ಒಂದು ನಂಬಿಕೆ ಇಲ್ಲೇ ಸುಳ್ಳೋಕೆ ಸಮಾಜಕ್ಕೆ ಯಾವ ರೀತಿ ಒಂದು ಸಂದೇಶ ಆಗುತ್ತೆ? ಒಬ್ಬ ಪೊಲೀಸ್ ಆಗಿನೇ ನಮಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಇನ್ನು ಮಿಕ್ಕಿದವ್ರಿಗೆ ಹೆಂಗೆ ಕೊಡ್ತಾನೆ ಸರ್? ಇವಾಗ ನಾನು ಅದಕ್ಕೋಸ್ಕರ ಸಂದೇಶನ ಹುಡ್ಕೊಂಡು ಬಂದಿದ್ದೀನಿ. ಅವರು ಇವಾಗ ನನಗೆ ನ್ಯಾಯ ಕೊಡಿಸ್ಬೇಕು. ನನಗೆಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಅವನು ಡ್ಯೂಟಿ ಇದ್ದಾಗ ಹೆಣ್ಮಗಳು ಬೇಕಾಯ್ತು. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡಿದ್ದಾನಪ್ಪ. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡು ಹೆಣ್ಮಗಳ ಮೇಲೆ ಕೆಟ್ಟ ಆರೋಪಗಳು ಮಾಡೋವಂಥದ್ದು, ಅವ್ರ ತಂದೆ ತಾಯಿ ಇರೋದನ್ನ ಒಂದು ಅಸಹಾಯಕತೆ ಥರ ತಗೊಳ್ಳೋದು, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು, ಅರ್ಥಾಯ್ತಲ್ಲ, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು ಅಂತೇಳ್ಬಿಟ್ಟು ಹೇಳಿ ನಾವು ವಿಡಿಯೋ ಬಿಟ್ಟಿದ ತಕ್ಷಣವೇ 1 ವಾರ, ಇವಾಗ 1 ತಿಂಗಳು ರಜೆ ತೊಗೊಂಡು ಹೋಗಿರೋಂಥದ್ದು. ನಾವು ಹೇಳೋವಂಥದ್ದು ಏನಂದರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ರಿಗೂ ಹೋಗುತ್ತೆ ಸರ್. FIR ಆದರೆ ಆರಾಮಾಗಿ ಹೋಗ್ತಾನೆ, ಬೇಲ್ ತಗೊತಾನೆ, ಹೈಕೋರ್ಟಲ್ಲಿ ಸ್ಪಾಶ್ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ ಅಲ್ವಾ? ಆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಮದುವೆ. ಈಗ ಮತ್ತೆ ವಿದ್ಯಾಭ್ಯಾಸ ಐತೆ, ಅವ್ರಿಗೆ ಕೋರ್ಟು ಕಂಪ್ಲೇಂಟ್ಗಳು ಓಡಾಡ್ಕೊಂಡಿರೋದಕ್ಕಾಗಲ್ಲ. ನಾವು ಹೇಳೋಂಥದ್ದು ಏನಂದರೆ, ಪೊಲೀಸ್ ಆಗಿರೋದಕ್ಕೇ ಅವ್ರಿಗಿನ ಬಿಟ್ಟಿರೋದು, ಪೊಲೀಸರ ಸಮ್ಮುಖದಲ್ಲೇ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅಲ್ವಾ? ಹಾಗಾಗಿ ಈಗ ಅವರು ಏನೋ ಒಂದು 4 ಜನ ಮಾತ್ರ ಇರ್ಬೋದು, ಇನ್ನೆಲ್ಲರೂ ಇರಬಾರ್ದು ಅಂತ ಬಿಟ್ಟು ಹೇಳಿದ್ದಾರೆ. ಓಕೆ, ರೆಡಿ. ಅವನು ಬಂದು ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಎಷ್ಟು ದಿನಕ್ಕಾದರೂ ಬರಲಿ ಬಿಡಿ, ಇಲ್ಲೇ ಇರ್ತೀವಿ. 4 ಜನ ಇಲ್ಲೇ ಇರ್ತೀವಿ ಸರ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ತನಕ ಬಿಡಲ್ಲ. ಶ್ರೀಲಂಕಾ ಪೊಲೀಸರು ಒಂದು ನಂಬಿಕೆ ಸುಳ್ಳಾಗ್ತಾ ಇದೆ ಸರ್. ಏನಿಲ್ಲ, ಎಲ್ಲ ಏನೋ ನಡೆದಿದೆ. ಬಟ್ ನನಗೆ 1000% 100ಕ್ಕೆ 100 ಅಲ್ಲ, 1000% ನಮ್ಮ ಬೆಳ್ಳಂಡೂರು ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ, ಅವ್ರಿಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು. ಹೋಗಿ ಇವ್ರ ಪಿ ಜಿಯಲ್ಲಿ ಹೋಗಿ ಸರ್, ಇವ್ರ ಪಿ ಜಿಗೆ ಹೋಗ್ಬಿಟ್ಟು ಅಲ್ಲಿ ಇವ್ರ ಫ್ರೆಂಡ್ಸ್ಗೆಲ್ಲ ಬೆದರಿಕೆ ಹಾಕ್ಕೊಂತಿದ್ದಾರೆ. ಬೇರೆ ಥರ ಎಲ್ಲ ಥರನೂ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಈಗ ಆ ವ್ಯಕ್ತಿ ಆ ವಿಡಿಯೋ ನೋಡಿ ಅಥವಾ ಈ ಹುಡುಗಿ ಒಂದು ಕಷ್ಟ ನೋಡಿ ಏನೋ ನೋಡಿ ಇವ್ರ ಹತ್ರ ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನಿಲ್ಲ. ಇವ್ರ ಅಕ್ಕ ಸರ್, ಅವ್ರಿಗೂ ಕಾಲಿಲ್ಲ, ಹ್ಯಾಂಡಿಕ್ಯಾಪ್, ಅವ್ರಿಗೂ ಏನು ಗೊತ್ತಾ ಸರ್? ನನಗೆ ಫೋನ್ ಮಾಡಿದ್ದ ನೇರವಾಗಿ. ಫೋನ್ ಮಾಡಿ ನಾನೇ ಹೇಳಿದೆ, ನೀವು ಈ ವಿಚಾರದಲ್ಲಿ ಇದು ಮಾಡಬೇಕಾ ಸರ್ ಅಂತ ಬಗೆಹರಿಸ್ಕೊಳ್ಳಿ.
ಅವ್ರ ಮನೆ ಮುಂದೆನೋ ಹೋರಾಟ ಮಾಡಬೇಕು ಅಂತ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಒಂದು ಕಡೆ ಅವರು. ನಾವು ಹೇಳಿದ್ದು ನಾವಿಲ್ಲಿ ಬಂದಿರೋಂಥದ್ದು ಉದ್ದೇಶ ಅಂತ ಅವನು ಓದೋ ವಿದ್ಯಾರ್ಥಿ ಲೈಬ್ರರಿಯಲ್ಲಿ 3 ವರ್ಷದಿಂದಲೇ ಅವನು ಪರಿಚಯ ಆಗಿರೋದು ಮೊದಲಿಂದಾನೆ ಬರಟನಮ್ಮ. ಅವತ್ತಿಂದ ಇವ್ರಿಗೂ ಅವ್ನ ಕೆಲಸ ಸಿಗೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ. ಅವ್ನು ಫೋನ್ ಪೇ ಬೇಕಾದಷ್ಟು ದುಡ್ಡು ಆಗಿದ್ದಾಳೆ. ಆಮೇಲೆ ಅವ್ನು ಓದೋದಕ್ಕೆ ಅದಕ್ಕೆ ಇದಕ್ಕೆ ಬೇರೆ ಬೇರೆ ಥರ ಎಲ್ಲ ವಿಚಾರಗಳನ್ನೂ ಅವನು ಇವ್ರಿಗೆ ಸಹಾಯ ಮಾಡಿದ್ದಾನೆ, ಇವ್ರಿಗೂ ಅವನು ಸಹಾಯ ಮಾಡಿದ್ದಾಳೆ. ನಾವು ಹೇಳೋಂಥದ್ದು ಏನಂದರೆ ಇವ್ರಿಗೆ ಹೇಳೋಂಥದ್ದು ನಾನೇ ಬೇಕಾದರೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಥವಾ ಅವ್ನು ಇರೋಷ್ಟು ದಿನನೂ ನಾನೇ ಸಾಕ್ತೀನಿ, ನನ್ನನ್ನು ಮದುವೆ ಆದರೆ ಸಾಕು ಅನ್ನೋ ಒಂದು ಕಾರಣ ಅವ್ರಿಗೆ ಸರ್. ನಾವಿವಾಗ ಇವು ಹೆಣ್ಮಗಳಿಗೋಸ್ಕರ ನಾನು ಬಂದಿದ್ದೀನಿ ಸರ್, ನನಗೋಸ್ಕರ ಇವರೆಲ್ಲ ಬಂದಿದ್ದಾರೆ ಸರ್. ನೀವೇನಾದರೂ ಹೇಳಿದ್ದೀರಂದರೆ ಒಬ್ರು ಇರೋದು ಸರ್ ಇಲ್ಲೇ ನಾವೆಲ್ಲ ಔಟ್ ನಾನು ಇವ್ರಿಗೆ ಇಬ್ಬರು ಇರ್ತೀವಿ. ಅವ್ನು 7 ದಿನ ರಜೆ ಇತ್ತಲ್ಲ ಸರ್, ಆ 7 ದಿನ ರಜೆ ಕಂಪ್ಲೀಟ್ ಮಾಡ್ಕೊಂಡು ಬರಲಿ ಪರವಾಗಿಲ್ಲ, ನಾವು ವೆಯ್ಟ್ ಮಾಡ್ತೀವಿ. ಹಾಕಿ ಸರ್ ಪರವಾಗಿಲ್ಲ ಸರ್. ಇದೇ ತಾನೇ ಸರ್ ಈಗ ಅವ್ನು ಹೇಳಿದ್ದು ದುಡ್ಡು ನನ್ನ ಹತ್ರ ಇದೆ, ನಮ್ಮ ದುಡ್ಡು ನಡೆಯುತ್ತೆ ಅಂತ ವಿಡಿಯೋ ಮಾಡಿದ ದಿನಾನೇ ಅವನೊಂದು ದುಡ್ಡು ರಜೆ ಆಗ್ತಾನೆ, ಇಲ್ಲಿ ರಜೆ ಕೊಡ್ತಾರೆ ಅಂದರೆ ಇಲ್ಲ ಸರ್. ಇದು ಫೋಟೋಸ್ ಒಂದೇನಾ ತೋರಿಸಿ ಹೇಗೆ ನೆಕ್ಸ್ಟ್ ಬೇರೆ ತೋರಿಸಿ ಮೇಡಮ್. ಯಾವ್ದು ಅಕ್ಷರ ಈ ಕಡೆ ತೋರಿಸಿ ಮೇಡಮ್. ಸ್ವಲ್ಪ ಈ ಕಡೆ ಒಂದು